ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ. ಇದೇ ಒಂದು ಆಗಸ್ಟ್ 1ನೇ ತಾರೀಕಿನಿಂದ ಈ ರಾಶಿಯವರಿಗೆ ಭಾರಿ ಅದೃಷ್ಟ. ನಿಮ್ಮ ಜೀವನದಲ್ಲಿ ಅದೃಷ್ಟ ಬಹಳಷ್ಟು ವಿಶೇಷವಾಗಿ ಲಾಭವನ್ನು ತಂದುಕೊಡುತ್ತದೆ. ನಿಮ್ಮ ಕಷ್ಟಗಳೆಲ್ಲ ಪರಿಹಾರವಾಗುತ್ತದೆ. ಲಾಭದ ಒಂದು ಸುರಿಮಳೆಯನ್ನು ಪಡೆದುಕೊಳ್ತಕ್ಕಂತಹ ಸಮಯ. ವಿಶೇಷವಾಗಿ ಅದೃಷ್ಟ ಪ್ರಾಪ್ತಿಯಾಗುತ್ತೆ. ಹೌದು ಸ್ನೇಹಿತರೆ, ಇದೇ ಒಂದು ಆಗಸ್ಟ್ ನಿಮ್ಮ ಕನಸಿನ ಜೀವನವನ್ನು ನೀವು ಪಡೆದುಕೊಳ್ಳಬಹುದಾಗಿದೆ. ವಿಶೇಷವಾಗಿರುವಂತಹ ಈ ಸಮಯದಲ್ಲಿ ನಿಮ್ಮ ಅದೃಷ್ಟ ಸಂಪೂರ್ಣವಾಗಿ ಬದಲಾವಣೆಯನ್ನು ಪಡೆದುಕೊಳ್ಳುತ್ತೆ. ಈ ಭಾನುವಾರ ಬರ್ತಾ ಇರತಕ್ಕಂಥ ವಿಶೇಷವಾಗಿರತಕ್ಕಂಥ ಆಗಸ್ಟ್ 1ನೇ ತಾರೀಕು ಸಂಪೂರ್ಣವಾಗಿ ಸೂರ್ಯನ ಅನುಗ್ರಹ ನಿಮ್ಮ ಜೀವನದ ದಿಕ್ಕನ್ನು ಬದಲಾಯಿಸುತ್ತದೆ. ಸರ್ವ ಸಮಸ್ಯೆಗಳನ್ನು ಪರಿಹರಿಸುತ್ತದೆ. ಲಾಭದ ಸುರಿಮಳೆ ಸುರಿಯುತ್ತದೆ. ಒಟ್ಟಾರೆಯಾಗಿ ಸ್ನೇಹಿತರೆ, ನಿಮ್ಮ ಹಲವಾರು ವರ್ಷಗಳ ಪ್ರಯತ್ನಕ್ಕೆ ತಕ್ಕ ಪ್ರತಿಫಲವನ್ನು ಪಡೆದುಕೊಳ್ಳಬಹುದಾಗಿದೆ. ನಿಮ್ಮ ಜೀವನದಲ್ಲಿ ನೀವು ಅಂದುಕೊಂಡಂತಹ ಪ್ರತಿ ಕ್ಷೇತ್ರದಲ್ಲೂ ಕೂಡ ವಿಶೇಷವಾದ ಲಾಭವನ್ನು ಗಳಿಸಿಕೊಳ್ತೀರಾ. ನಿಮ್ಮ ಮನೆ ಮನಸ್ಸು ನಿಮ್ಮ ಜೀವನ ಸಂತೋಷದಿಂದ ತುಂಬಿರುತ್ತೆ. ಹಲವಾರು ವರ್ಷಗಳ ನಂತರ ನಿಮ್ಮ ಜೀವನದಲ್ಲಿ ಬಹುತೇಕ ವಿಶೇಷವಾಗಿರ್ತಕ್ಕಂತಹ ಲಾಭದ ಸುರಿಮಳೆಯಾಗುತ್ತದೆ. ನಿಮ್ಮ ಮನಸ್ಸು ನಿಮ್ಮ ಜೀವನ ಎಲ್ಲವೂ ಕೂಡ ಅದ್ಭುತವಾಗಿರುತ್ತೆ. ಪ್ರತಿ ಸಮಸ್ಯೆಗಳಿಂದ ಪರಿಹಾರ, ನೆಮ್ಮದಿಯನ್ನು ಕಂಡುಕೊಳ್ಳುವಂತಹ ವಿಶೇಷವಾದ ಸಂದರ್ಭ ಈ ರಾಶಿ ಚಕ್ರದವರಿಗೆ. ಇದೇ ಒಂದು ವಿಶೇಷವಾಗಿರುವ ಆಗಸ್ಟ್ 1ನೇ ತಾರೀಕಿನಿಂದ ಕೋಳಿಶ್ರೀಯವರು ನುಡಿದಿರುವಂತಹ ಭಯಂಕರವಾದ ಭವಿಷ್ಯದ ಪ್ರಕಾರ ಯಾವ ರೀತಿ ವಿಶೇಷವಾಗಿರುವ ಲಾಭ ಮತ್ತು ಅದೃಷ್ಟ ಸಿಗುತ್ತೆ ಎಂಬ ಸಂಪೂರ್ಣವಾದ ಮಾಹಿತಿಯನ್ನು ನೋಡ್ತಾ ಹೋಗೋಣ. ಅದಕ್ಕೂ ಮುನ್ನ ನೀವು ಕೂಡ ದೇವರು ಹಾಗೂ ಜ್ಯೋತಿಷ್ಯ ಶಾಸ್ತ್ರವನ್ನು ನಂಬೋದಾದರೆ ಈಗಲೇ ಓಂ ಸೂರ್ಯದೇವಾಯ ನಮಃ ಎಂದು ತಪ್ಪದೆ ಕಮೆಂಟ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಹೌದು ಸ್ನೇಹಿತರೆ, ಈಗ ವಿಶೇಷವಾಗಿರುವಂತಹ ಒಂದು ಶಕ್ತಿಶಾಲಿಯಾಗಿರ್ತಕ್ಕಂಥ ಒಂದು ಹುಣ್ಣಿಮೆ ಮುಗಿದಿದೆ. ಅಷ್ಟೇ ಅಲ್ಲದೆ ಜುಲೈ ತಿಂಗಳು ನಿಮ್ಮ ಜೀವನದಲ್ಲಿ ಸಾಕಷ್ಟು ವಿಭಿನ್ನವಾದ ಬದಲಾವಣೆಯನ್ನು ತಂದಿತು. ಆದರೆ ಈಗ ಭವಿಷ್ಯದ ಪ್ರಕಾರ ನಿಮ್ಮ ಜೀವನದಲ್ಲಿ ಆಗಸ್ಟ್ 1ರಿಂದ ಹಲವಾರು ವರ್ಷ ನೆಮ್ಮದಿ, ಶಾಂತಿ, ಅಷ್ಟ ಐಶ್ವರ್ಯ, ಸುಖ ಎಲ್ಲವನ್ನ ಕೂಡ ಬರಮಾಡ್ಕೊಳ್ತಕ್ಕಂತಹ ಸಮಯ. ನೀವು ಮಾಡುವಂತಹ ಪ್ರತಿಯೊಂದು ಕಾರ್ಯವೂ ಕೂಡ ದೇವರ ಅನುಗ್ರಹಕ್ಕೆ ಪಾತ್ರರಾಗುತ್ತೆ. ಒಟ್ಟಾರೆಯಾಗಿ ರಾಶಿಯವರಿಗೆ ಜೀವನದ ಪ್ರತಿ ಕ್ಷೇತ್ರದ ಮೇಲೂ ಕೂಡ ಲಾಭವನ್ನು ಗಳಿಸಿಕೊಳ್ತಕ್ಕಂಥ ಸಮಯ ಅಂತೇಳಿ ತಪ್ಪಾಗೋದಿಲ್ಲ. ಇಷ್ಟೆಲ್ಲ ಅದೃಷ್ಟವನ್ನು ಪಡೆದುಕೊಳ್ತಕ್ಕಂಥ ಮೊದಲನೇ ರಾಶಿ ಯಾವುದು ಅಂತ ನೋಡೋದಾದರೆ, ಮೊದಲನೇ ರಾಶಿ ವಿಶೇಷವಾಗಿರುವಂತಹ ರಾಶಿ ಮಕರ ರಾಶಿ. ಮಕರ ರಾಶಿ ಇರ್ತಕ್ಕಂತಹ ಜನರಿಗೆ ಈ ಸಮಯದಲ್ಲಿ ಖಂಡಿತವಾಗಿ ಸೂರ್ಯದೇವನ ಆಶೀರ್ವಾದ, ಆರೋಗ್ಯ, ನೆಮ್ಮದಿ ಹಾಗೂ ಅಷ್ಟ ಐಶ್ವರ್ಯದ ಮೇಲೆ ನೇರವಾಗಿ ಪರಿಣಾಮ ಬೀರುತ್ತದೆ. ನಿಮ್ಮ ಕನಸುಗಳು ನನಸಾಗುತ್ತದೆ. ನಿಮ್ಮ ಜೀವನ ಶೈಲಿಯಲ್ಲಿ ಬದಲಾವಣೆಯನ್ನು ಪಡೆದುಕೊಳ್ತೀರಾ. ಅಷ್ಟೇ ಅಲ್ಲದೆ ಈಗ ನಿಮಗೆ ಇರುವಂತಹ ಪ್ರತಿಯೊಂದು ಸಮಸ್ಯೆಗಳು ಕೂಡ ದೂರವಾಗುತ್ತದೆ. ಲಾಭದ ಒಂದು ವಿಶೇಷವಾದ ಸೂಚನೆಗಳು ಸಿಗ್ತಾ ಹೋಗುತ್ತೆ. ಒಟ್ಟಾರೆಯಾಗಿ ಸ್ನೇಹಿತರೆ, ನಿಮ್ಮ ಮನಸ್ಸಿನಲ್ಲಿ ಇರ್ತಕ್ಕಂತಹ ಬಹುದಿನಗಳ ಆಸೆಗಳು, ಕನಸುಗಳು ಸಂಪೂರ್ಣವಾಗಿ ನನಸಾಗುವಂತಹ ಸಮಯದಲ್ಲಿ ಯಾವುದೇ ತೊಂದರೆಗಳು ಬಂದರೂ ಕೂಡ ಅದಕ್ಕೆ ಹೆದರುವ ಅವಶ್ಯಕತೆ ಇಲ್ಲ. ಎಲ್ಲವೂ ಕೂಡ ಸರಿ ಹೋಗುತ್ತೆ. ಒಟ್ಟಾರೆ ಈ ರಾಶಿ ಚಕ್ರದವರ ಜೀವನದಲ್ಲಿ ಇನ್ನು ಮುಂದಿನ ಹಲವಾರು ವರ್ಷ ಯಾವ ರೀತಿ ನಿಮ್ಮ ಜೀವನದಲ್ಲಿ ವಿಶೇಷತೆಯನ್ನು ತುಂಬಿಕೊಳ್ತೀರಾ ಅಂತ ನೋಡೋದಾದರೆ, ಹಲವಾರು ರೀತಿಯ ಆಸ್ತಿ ಅಥವಾ ಯಾವುದೇ ರೀತಿಯ ಹಣದ ಮೂಲಕ ಲಾಭ ಸಿಗುತ್ತೆ. ನೆಮ್ಮದಿಯನ್ನು ಕಂಡುಕೊಳ್ತೀರಾ. ಅಷ್ಟ ಐಶ್ವರ್ಯ ಸಿಗುತ್ತದೆ. ಒಟ್ಟಾರೆ ನಿಮ್ಮ ಜೀವನದಲ್ಲಿ ಒಂದು ವಿಶೇಷವಾಗಿರುವ ಪರಿಸ್ಥಿತಿಯನ್ನು ನಿರ್ಮಿಸಿಕೊಳ್ತೀರಾ. ಒಟ್ಟಾರೆ ಈ ರಾಶಿ ಚಕ್ರದವರ ಜೀವನ ಇನ್ನು ಮುಂದೆ ಸಂತೋಷವಾಗಿರುತ್ತೆ. ನೆಮ್ಮದಿಯನ್ನು ಕಂಡುಕೊಳ್ತೀರಾ. ಈ ರಾಶಿಯವರಿಗೆ ಯಾವುದೇ ರೀತಿಯ ಕಷ್ಟಗಳು ಬಂದರೂ ಕೂಡ ಅದರಲ್ಲಿ ಸೂರ್ಯದೇವನ ಅನುಗ್ರಹ, ಆಶೀರ್ವಾದ, ಆರೋಗ್ಯದ ಮೇಲೆ ನೇರವಾಗಿ ಪರಿಣಾಮವನ್ನು ಬೀರುತ್ತೆ. ಇಷ್ಟೆಲ್ಲ ಅದೃಷ್ಟವನ್ನು ಮತ್ತು ಲಾಭವನ್ನು ಕಂಡುಕೊಂಡು ನೆಮ್ಮದಿಯನ್ನು ಬರಮಾಡ್ಕೊಳ್ತಕ್ಕಂಥ ರಾಶಿಯಲ್ಲಿ ಮೊದಲನೇ ರಾಶಿ ಮಕರ ರಾಶಿಯವರಾಗಿರೋದ್ರಿಂದ ಖಂಡಿತ ಅವರಿಗೆ ಸುಖದ ಒಂದು ವಿಶೇಷವಾದ ಜೀವನ ಸಿಗುತ್ತೆ. ಮುಂದಿನ ರಾಶಿ ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರಿಗೆ ಸಮಸ್ಯೆಗಳ ಮೇಲೆ ಸಮಸ್ಯೆಗಳು ಬಂದರೂ ಕೂಡ ಅದನ್ನು ಎದುರಿಸುವಂತಹ ಧೈರ್ಯ, ಆತ್ಮವಿಶ್ವಾಸ, ಸಾಕಷ್ಟು ರೀತಿಯ ಬದಲಾವಣೆಯನ್ನು ಪಡೆದುಕೊಳ್ಬೋದು. ನಿಮ್ಮ ಜೀವನದಲ್ಲಿ ನೀವು ಯಾವುದೇ ಸಮಸ್ಯೆಗಳನ್ನು ಎದುರಿಸಿದ್ರೂ ಕೂಡ ಅದಕ್ಕೆ ಒಂದು ವಿಶೇಷವಾಗಿರುವಂತಹ ಪರಿಹಾರವನ್ನು ಕಂಡುಕೊಳ್ತೀರಾ. ಒಟ್ಟಾರೆಯಾಗಿ ಇಷ್ಟೆಲ್ಲ ಅದೃಷ್ಟವನ್ನು ಬರಮಾಡಿಕೊಂಡು ವೃಶ್ಚಿಕ ರಾಶಿಯವರು ಪ್ರತಿ ಕ್ಷೇತ್ರದ ಮೇಲೆ ಕೂಡ ಲಾಭವನ್ನು ಗಳಿಸಿಕೊಳ್ತಕ್ಕಂತಹ ಸಮಯ ಇನ್ನೂ ಶುರುವಾಗ್ತಾ ಇದೆ. ಆದ್ದರಿಂದಾಗಿ ಸ್ನೇಹಿತರೆ, ಈಗ ನಿಮ್ಮ ಜೀವನದಲ್ಲಿ ಇನ್ನು ಮುಂದೆ ಎಲ್ಲವೂ ಕೂಡ ಒಂದು ವಿಶೇಷವಾದ ತಿರುವನ್ನು ಪಡೆದುಕೊಳ್ಳುತ್ತದೆ. ಒಟ್ಟಾರೆಯಾಗಿ ರಾಶಿಯವರಿಗೆ ಇನ್ನು ಮುಂದಿನ ನಿಮ್ಮ ಬಹುತೇಕ ಕನಸುಗಳು ನನಸಾಗುತ್ತದೆ. ಈಗ ನೀವು ಮಾಡುವಂತಹ ಪ್ರತಿ ಕಾರ್ಯ ಎಲ್ಲವೂ ಕೂಡ ಸುಲಭವಾಗಿ ಪ್ರೇರೇಪಣಾದಾಯಕವಾಗಿರುತ್ತೆ. ಮುಂದಿನ ಒಂದು ರಾಶಿ ಸಿಂಹ ರಾಶಿ. ಸಿಂಹ ರಾಶಿಯವರೇ, ಈ ರಾಶಿ ಚಕ್ರದವರ ಜೀವನ ಬಹುತೇಕ ಆಸೆಗಳನ್ನು, ಕನಸುಗಳನ್ನು ನನಸು ಮಾಡಿಕೊಡುವಂತಹ ಸಂದರ್ಭ. ನಿಮ್ಮ ಇನ್ನು ಮುಂದೆ ಲಾಭವನ್ನು ಕಂಡುಕೊಳ್ತೀರಾ. ಪ್ರತಿಯೊಂದು ಕೆಲಸದಲ್ಲೂ ಕೂಡ ವಿಶೇಷವಾಗಿರ್ತಕ್ಕಂತಹ ಅದೃಷ್ಟವನ್ನು ಬರಮಾಡ್ಕೊಳ್ತೀರಾ. ಇನ್ನು ಮುಂದಿನ ಹಲವಾರು ವರ್ಷ ನಿಮ್ಮ ಜೀವನದಲ್ಲಿ ಇನ್ನು ಮುಂದಿನ ಯಾವುದೇ ರೀತಿಯ ಸಮಸ್ಯೆಗಳು, ತೊಂದರೆಗಳು ಬಂದರೂ ಕೂಡ ಎಲ್ಲವನ್ನ ಕೂಡ ಪರಿಹರಿಸ್ಕೊಳ್ಬಹುದು. ನೆಮ್ಮದಿಯನ್ನು ಕಂಡುಕೊಳ್ಬಹುದು. ಈ ರಾಶಿಯವರಿಗೆ ಹಣದ ಸುರಿಮಳೆ ಸುರಿಯುತ್ತೆ. ಲಾಭದ ಸುರಿಮಳೆ ಸುರಿಯುತ್ತದೆ. ಕಷ್ಟಗಳಿಂದ ಪರಿಹಾರ ಸಿಗುತ್ತೆ. ಪ್ರತಿ ಕೆಲಸದಲ್ಲೂ ಕೂಡ ಅದೃಷ್ಟ ಕೈ ಹಿಡಿಯುತ್ತದೆ. ಮುಂದಿನ ರಾಶಿ ಮಿಥುನ ರಾಶಿ. ಮಿಥುನ ರಾಶಿಯವರಿಗೆ ಈ ಒಂದು ವಿಶೇಷವಾಗಿರುವ ಸಂದರ್ಭದಲ್ಲಿ ದೇವರ ಅನುಗ್ರಹ, ಆಶೀರ್ವಾದ, ಹಲವಾರು ವರ್ಷಗಳ ಕನಸುಗಳನ್ನು ನನಸು ಮಾಡಿಕೊಳ್ಳೋಕೆ ಸಹಾಯ ಮಾಡ್ತಕ್ಕಂಥ ವಿಶೇಷವಾಗಿರ್ತಕ್ಕಂಥ ಲಾಭದ ಒಂದು ವಿಶೇಷವಾದ ಹಣವನ್ನು ತಂದುಕೊಡುತ್ತದೆ. ಅದೃಷ್ಟ
ಅದೃಷ್ಟದ ಸಂಕೇತದಿಂದ ನಿಮ್ಮ ಜೀವನದ ಪರಿಸ್ಥಿತಿಗಳು ಉತ್ತಮವಾಗ್ತಾ ಹೋಗುತ್ತೆ. ಒಟ್ಟಾರೆಯಾಗಿ ಸ್ನೇಹಿತರೆ, ನಿಮ್ಮ ಜೀವನದಲ್ಲಿ ಯಾವುದೇ ರೀತಿಯ ತೊಂದರೆಗಳು ಬಂದರೂ ಕೂಡ ಆದಿತ್ಯ ಹೃದಯ ಮಂತ್ರವನ್ನು ಜಪಿಸೋದಕ್ಕೆ ಮರಿಬೇಡಿ. ಇದರಿಂದ ನಿಮ್ಮ ಕನಸುಗಳು ಸಂಪೂರ್ಣವಾಗುತ್ತದೆ. ಮುಂದಿನ ರಾಶಿ ಮೇಷರಾಶಿ. ಮೇಷರಾಶಿಯವರಿಗೆ ಯಾವುದೇ ಕಷ್ಟಗಳು ಬರೋದಿಲ್ಲ. ಬಂದಂಥ ಕಷ್ಟಗಳಿಗೆ ವಿಶೇಷವಾಗಿರುವ ಲಾಭ ಸಿಗುತ್ತೆ, ಅದೃಷ್ಟ ಸಿಗುತ್ತೆ. ಮಣ್ಣು ಮುಟ್ಟಿದರೂ ಕೂಡ ಬಂಗಾರವಾಗುತ್ತದೆ. ನಿಮ್ಮ ಜೀವನದಲ್ಲಿ ಇನ್ನು ಮುಂದೆ ಹಲವಾರು ರೀತಿಯ ಒಂದು ವಿಶೇಷತೆಯಿಂದ ತುಂಬಿರ್ತಕ್ಕಂತಹ ಸಮಯ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಎಲ್ಲ ಸಮಸ್ಯೆಗಳಿಗೆ ಪರಿಹಾರ, ಅದೃಷ್ಟವೋ ಅದೃಷ್ಟ. ಹಲವಾರು ಬಹುತೇಕ ಕನಸುಗಳನ್ನು ನನಸು ಮಾಡಿಕೊಡ್ತೀರಾ. ನಿಮ್ಮ ಜೀವನದಲ್ಲಿ ಇರ್ತಕ್ಕಂಥ ಸಮಸ್ಯೆಗಳೆಲ್ಲ ದೂರವಾಗುತ್ತದೆ. ಈ ರಾಶಿ ಚಕ್ರದವರಿಗೆ ಖಂಡಿತವಾಗಿ ಶುಭ ವಾರ್ತೆಗಳು ಕೇಳಿ ಬರುತ್ತದೆ, ಶುಭ ಸುದ್ದಿ ಕೇಳಿ ಬರುತ್ತದೆ. ನಿಮ್ಮ ಮನಸ್ಸು ಸಂತೋಷವಾಗಿರುತ್ತೆ. ಎಲ್ಲ ಕೆಲಸದಲ್ಲೂ ಕೂಡ ಲಾಭವನ್ನು ಗಳಿಸಿಕೊಳ್ತೀರಾ. ಮುಂದಿನ ರಾಶಿ ತುಲಾರಾಶಿ. ತುಲಾರಾಶಿಯಲ್ಲಿ ಇರ್ತಕ್ಕಂಥ ಜನರಿಗೆ ಈ ಒಂದು ಶಕ್ತಿಶಾಲಿಯಾಗಿರ್ತಕ್ಕಂಥ ಸಮಯದಲ್ಲಿ ಮನಸ್ಸಿನ ಆಸೆಗಳು ಸಂಪೂರ್ಣವಾಗುತ್ತೆ. ಕನಸಿನಗಳ ಮೂಲಕ ನೀವು ಯಾವುದೇ ಪ್ರಯತ್ನವನ್ನು ಪಡ್ತಾ ಇದ್ರೂ ಕೂಡ ಎಲ್ಲ ಪ್ರಯತ್ನಗಳಲ್ಲೂ ಕೂಡ ಒಂದು ಅದೃಷ್ಟವನ್ನು ಬರಮಾಡ್ಕೊಳ್ತೀರಾ, ಲಾಭವನ್ನು ಕಂಡುಕೊಳ್ತೀರಾ. ನಿಮ್ಮ ಮನಸ್ಸು ಸಂತೋಷವಾಗಿರುತ್ತದೆ. ಈಗ ಲಾಭದ ಸಮಯ ಶುರುವಾಗ್ತಾ ಇರೋದ್ರಿಂದ ನಿಮ್ಮ ಜೀವನದಲ್ಲಿ ಬಹುತೇಕ ಆಸೆ ಕನಸುಗಳು ಎಲ್ಲವೂ ಕೂಡ ನನಸಾಗುವಂತಹ ಸಂದರ್ಭ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಮುಂದಿನ ರಾಶಿ ವೃಷಭ ರಾಶಿ. ವೃಷಭ ರಾಶಿ ಇರ್ತಕ್ಕಂತಹ ಜನರಿಗೆ ಈ ಸಮಯದಲ್ಲಿ ಎಷ್ಟೇ ಅಮೂಲ್ಯವಾಗಿರ್ತಕ್ಕಂಥ ವಸ್ತು ಸಿಕ್ಕರೂ ಕೂಡ ಅವಶ್ಯಕತೆಗಿಂತ ಅನಿವಾರ್ಯಕ್ಕಿಂತ ದೊಡ್ಡದಾಗಿರುವಂತಹ ಯಾವುದೇ ರೀತಿಯ ಅವಕಾಶಗಳು ಬಂದರೂ ಕೂಡ ಅದನ್ನು ನೀವು ಕೈಯಲ್ಲಿ ಬಿಟ್ಟು ಕೊಡಬೇಡಿ. ಯಾಕೆಂದರೆ ನಿಮ್ಮ ಜೀವನದಲ್ಲಿ ಇನ್ನು ಮುಂದೆ ಅದೃಷ್ಟ, ಸಂಪತ್ತು, ನೆಮ್ಮದಿ, ಶಾಂತಿ ಎಲ್ಲವೂ ಸರಿ ಹೋಗುತ್ತೆ. ಆದರೆ ನೀವು ಮಾಡುವಂತಹ ಸಣ್ಣ ಪುಟ್ಟ ತಪ್ಪುಗಳು ನಿಮ್ಮಿಂದ ದೂರವಾಗುವಂತಹ ಅದೃಷ್ಟವನ್ನು ದೂರ ಮಾಡುತ್ತೆ ಅಂತೇಳಿ ತಪ್ಪಾಗೋದಿಲ್ಲ. ಅದಕ್ಕೋಸ್ಕರ ಈ ಒಂದು ಸಂದರ್ಭದಲ್ಲಿ ನಿಮ್ಮ ಜೀವನದಲ್ಲಿ ಯಾವುದೇ ಕೆಲಸವನ್ನು ಮಾಡಬೇಕಾದ್ರೂ ಕೂಡ ಧೈರ್ಯ ಮತ್ತು ಆತ್ಮವಿಶ್ವಾಸ ಮತ್ತು ಶಕ್ತಿಯಿಂದ ಮಾಡಿ. ಆದ್ದರಿಂದ ನಿಮ್ಮ ಜೀವನದ ಬಹುತೇಕ ಆಸೆಗಳನ್ನು, ಕನಸುಗಳನ್ನು ನನಸು ಮಾಡ್ಕೊಳ್ತೀರಾ. ನಿಮ್ಮ ಎಲ್ಲ ರೀತಿಯ ಕೆಲಸಗಳಲ್ಲೂ ಅದೃಷ್ಟ ಕೈ ಹಿಡಿಯುತ್ತದೆ. ಲಾಭದ ಸುರಿಮಳೆಯಾಗುತ್ತೆ. ಮನಸ್ಸು ಸಂತೋಷವಾಗಿರುತ್ತೆ. ಇಷ್ಟೆಲ್ಲ ಅದೃಷ್ಟ ಲಾಭವನ್ನು ಕಂಡುಕೊಂಡು ನೆಮ್ಮದಿಯನ್ನು ಬರಮಾಡ್ಕೊಳ್ತಕ್ಕಂಥ 7 ರಾಶಿಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಭಕ್ತಿಯಿಂದ ಓಂ ನಮೋ ಭಗವತೆ ವಾಸುದೇವಾಯ ನಮಃ ಅಂತ ಕಮೆಂಟ್ ಮಾಡಿ, ಓಂ ಸೂರ್ಯದೇವಾಯ ನಮಃ ಎಂದು ಕಮೆಂಟ್ ಮಾಡಿ. ತಪ್ಪದೇ ಈ ಸಂದರ್ಭದಲ್ಲಿ ನಿಮ್ಮ ಜೀವನದಲ್ಲಿ ಇರ್ತಕ್ಕಂಥ ಸಮಸ್ಯೆಗಳನ್ನು ಪರಿಹರಿಸ್ಕೊಳ್ಳೋದಕ್ಕೆ ದೇವರ ಅನುಗ್ರಹವನ್ನು ಪಡೆದುಕೊಳ್ಳೋದನ್ನು ಮರಿಬೇಡಿ. ಇಷ್ಟೇ ಲಾಭವನ್ನು ಕಂಡುಕೊಳ್ಳುವಂಥ 7 ರಾಶಿಯವರು ಬಹಳಷ್ಟು ಅದೃಷ್ಟವಂತರು. ಈ ರಾಶಿ ಚಕ್ರದಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಈ ಒಂದು ವಿಶೇಷವಾದ ಮಾಹಿತಿನ ಎಲ್ಲರಿಗೂ ಕೂಡ ಶೇರ್ ಮಾಡಿ ಅಂತ ಹೇಳ್ತಾ, ಸರ್ವರಿಗೂ ಕೂಡ ಸುಖವಾಗಲಿ. ಧನ್ಯವಾದಗಳು. ಎಲ್ಲರಿಗೂ ಕೂಡ ದೇವರು ಸನ್ಮಂಗಳ, ಆರೋಗ್ಯ, ಸಂಪತ್ತನ್ನು ಸೃಷ್ಟಿಸಲಿ ಅಂತ ಕೇಳ್ಕೊಳ್ತಾ ನಿಮ್ಮ ಕನಸು ನನಸಾಗಲಿ. ಥ್ಯಾಂಕ್ ಯು ಸೋ ಮಚ್.